ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಬಂದುಬಿಟ್ಟು ಲಾಸ್ಟು ಸೋಮವಾರದ ವ್ಲಾಗ್ ಆಗಿರುತ್ತೆ. ಅಂದರೆ 2ನೇ ಕಾರ್ತಿಕೆದು ವ್ಲಾಗ್ ಇದು. ನಮ್ಮೂರಲ್ಲಿ ಹೇಗೆ ಅಂದರೆ ಕಾರ್ತಿಕೆ ಮುಗಿಯೋ ತನಕನೂ ಸಹ ಒಂದೊಂದು ಬೀದಿಯವರು ಅಂದರೆ ಇಷ್ಟಿಷ್ಟು ಮನೆ ಅಂತ ಲೆಕ್ಕ ಹಾಕ್ಕೊಂಡು ಅಷ್ಟು ಮನೆಯಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಸಾಮಾನು ತಂದು ದೇವಸ್ಥಾನದಲ್ಲಿ ಸಂಜೆ ಟೈಮು ಪೂಜೆನ ಮಾಡಿಸಿ, ಅಂದರೆ ಎಷ್ಟು ಮನೆಗಳು ಸೇರಿ ಕಾರ್ತಿಕೆನ ಮಾಡ್ತಾಯಿದ್ದಾರೆ ಆ ಮನೆಯವ್ರುಗಳೆಲ್ಲರೂ ಹೋಗಿ ಪೂಜೆ ಎಲ್ಲ ಮಾಡಿಸಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿಸಿರ್ತಾರೆ. ಸೊ ಇವತ್ತು ಬಂದುಬಿಟ್ಟು ನಮ್ಮ ಬೀದಿಯವ್ರದ್ದು ಅಂದರೆ ನಮ್ಮ ರೋಡಲ್ಲಿರೋರ್ದು ಕಾರ್ತಿಕೆ, ಅಂದರೆ ಒಂದು 5-6 ಮನೆಯವರು ಕಾರ್ತಿಕೆಯನ್ನು ಮಾಡೋವಂಥದ್ದು. ನಮ್ಮ 5 ಮನೆಗಳಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಏನು ಮಾಡಿಸ್ಬೋದು ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ ಯಾರಾದರೂ ಒಬ್ಬರು ಪ್ಲ್ಯಾನ್ ಮಾಡಿಕೊಂಡು ಸಾಮಾನೆಲ್ಲ ತಂದು ಪ್ರಸಾದಕ್ಕೆ ರೆಡಿ ಮಾಡಿಸ್ತಾರೆ. ಹಾಗೆಯೇ ಇವತ್ತು ಕೂಡ ನಮ್ಮದು ಕಾರ್ತಿಕೆ ಆಗಿರೋದ್ರಿಂದ ಸೊ ಬೆಳಿಗ್ಗೆನೇ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೆ. ಆ್ಯಂಡ್ ಸಂಜೆ ಕೂಡ ಇವಾಗ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ದೀಪ ಎಲ್ಲ ಹಚ್ಚಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಮಾಡಿಸೋದಕ್ಕೆ. ಸೊ ನನ್ನ ಹಸ್ಬೆಂಡ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಅದರಿಂದ ಅವರು ಬರಲಿಲ್ಲ ದೇವಸ್ಥಾನಕ್ಕೆ. ನಾನು ನಮ್ಮ ಅತ್ತೆ, ನನ್ನ ಮಗ, ಹಾಗೆ ನಮ್ಮ ಮಾವ ಆ್ಯಂಡ್ ಸಿಂಚನ ಯಾರು ಅಂತ ತುಂಬ ಜನಕ್ಕೆ ಗೊತ್ತು, ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅವಳು ನನ್ನ ಹಸ್ಬೆಂಡ್ ಚಿಕ್ಕಮ್ಮನ ಮಗಳು, ನಾದಿನಿ ಅಂತಲೇ ಹೇಳ್ಬೋದು. ಬಟ್ ನಾದಿನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಅವಳು ಒಂಥರ ಫ್ರೆಂಡ್ ಥರನೇ ಯಾವಾಗ್ಲೂ. ಸೊ ಇವಾಗ ಅವಳು ಜಸ್ಟ್ ಕಾಲೇಜ್ನ ಮುಗಿಸ್ಕೊಂಡು ಬಂದು ಅವಳು ಬಂದಿದ್ದೇನೆ 7 o'clock ಆಗೋಗಿತ್ತು ನೈಟು. ಸೊ ಅವಳು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಹೋದು. ಅವಳು ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಟೆರೆಸ್ ಮೇಲೆ ಬಂದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಲ್ವಾ. ಸೊ ಹಾಗೆಯೇ ಇಲ್ಲಿ ನಾನು ಒಂದು 3 ಗಿಡನ ಹಾಕಿದ್ದೀನಿ. ಒಂದು ಬಂದುಬಿಟ್ಟು ನಾಗದಳಿ ಸೊಪ್ಪು ಅಂತ ಹೇಳ್ತಾರೆ, ನನಗೆ ಅದ್ರದ್ದು ಇನ್ನೊಂದು ಹೆಸರು ಬರಲ್ಲ, ನನಗೇನು ಗೊತ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನು ನನ್ನ ಹಸ್ಬೆಂಡ್ ಬರುವಾಗ ತಂದಿದ್ದರು. ಸೊ ಅದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ. ಅದನ್ನು ಫಾಟ್ಗೆ ಹಾಕಬೇಕು. ಫಾಟ್ನ ನಾನು ಇನ್ನೂ ಆನ್ಲೈನಲ್ಲಿ ತೊಗೊಂಡಿಲ್ಲ, ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ತೊಗೊಂಡ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಇವಾಗ ಅವಳು ಫ್ರೆಶ್ ಅಪ್ ಆಗಿ ಬಂದಮೇಲೆ ಇವಾಗ ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ನಮ್ಮೂರಿಗೆ ಎಂಟ್ರ್ ಆದ ತಕ್ಷಣವೇ ನಿಮಗೆ ಟೆಂಪಲ್ ಸಿಗುತ್ತೆ, ಬಸವನಗುಡಿ. ಸೊ ಅದು ಬಸವೇಶ್ವರ ದೇವಸ್ಥಾನ, ಅಲ್ಲೇ ಪೂಜೆನ ಇಟ್ಕೊಂಡಿರೋದು. ಸೊ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಆ್ಯಂಡ್ ಹೊರ್ಗಡೆ ಸೌಂಡ್ ಸ್ವಲ್ಪ ಜಾಸ್ತಿನೇ ಐತೆ, ಅಂದರೆ ಸಾಂಗ್ ಪ್ಲೇ ಮಾಡಿದರು. ಹಾಗೆಯೇ ತಮಟೆ ಎಲ್ಲ ಬಾರಿಸೋದೆಲ್ಲ ಇತ್ತು. ಸೊ ಅದರಿಂದ ನನಗೆ ಅದೆಲ್ಲಿ ಕಾಪಿರೈಟ್ ಬಂದುಬಿಡುತ್ತೋ ಅನ್ನೋ ಇದರಿಂದ ನಾನು ಎಲ್ಲನೂ ಕೂಡ ಮ್ಯೂಟ್ ಮಾಡೇ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಹತ್ತತ್ರ ಬತ್ತಿದಾಗಲೇ ನಾನು ವೀಡಿಯೋನ ಆಫ್ ಮಾಡಿದೆ, ಬಿಕಾಸ್ ನನಗಿನ್ನೂ ಕೂಡ ತುಂಬ ಜನ ಇದ್ದಾಗ ವೀಡಿಯೋನ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಸೊ ಅದರಿಂದ ನಾನು ಹತ್ರ ಬರ್ತಿದ್ದಾಗಲೇ ಸ್ಟಾಪ್ ಮಾಡಿಬಿಟ್ಟೆ. ಹಾಗೆ ಅಲ್ಲಿ ನನ್ನ ಮಗ ಬರ್ತಾಯಿದ್ದ, ಪಟಾಕಿ ಅಂದರೆ ಅವನಿಗೆ ಭಯ ತುಂಬಾ. ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಆಲ್ರೆಡಿ ನಾನು ಹೇಳ್ದಂಗೆ ಯಾವ ಗ್ರೂಪ್ದು ಪೂಜೆ ಇತ್ತು ಅವರೆಲ್ಲ ಬಂದು ಆಲ್ರೆಡಿ ಕೂತಿದ್ರು. ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇದೆ, ದೇವ್ರದ್ದು ಸಾಂಗ್ ಹಾಕಿದ್ರು. ಸೊ ಅದರಿಂದ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಬರುತ್ತೆ ಅಂತ. ಸೊ ನಾನು ಸಿಂಚನ ಎಲ್ಲ ಹಿಂದೆನೇ ಕೂತ್ಕೊಂಡ್ವಿ, ಬಿಕಾಸ್ ಏನಂದರೆ ಸ್ವಲ್ಪ ದೇವರು ಅಂದರೆ ಭಯನೇ. ಹಾಗೆಯೇ ನೀಟಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋಬೋದು ಅನ್ನೋ ರೀಸನ್ಗೆ ನಾವು ಹಿಂದೆನೇ ಕೂತ್ಕೊಂಡ್ವಿ. ಹಾಗೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಕೂತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ಕೂಡ ಹತ್ರದ ಅಂದರೆ ಸ್ವಲ್ಪ ದೂರದ ಸಂಬಂಧಿಕರೇನೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿರೋರು ಯಾರೂ ಸಹ ವೀಡಿಯೋಸ್ನ ನೋಡ್ತಾರ, ದಯವಿಟ್ಟು ವೀಡಿಯೋನ ನೋಡಿ. ಐ ನೋ ಜನಗಳು ವ್ಯೂಸ್ ಜಾಸ್ತಿ ಆಗಬೇಕು ಅಂದರೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಸೊ ನನಗೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕೆಂದರೆ ನಾನು ಸ್ವಲ್ಪ ದಿನದ ಹಿಂದೆ ವೀಡಿಯೋನ ಅಂದರೆ ಸ್ವಲ್ಪ ತಿಂಗಳೇ ಆಗಿದೆ
ವೀಡಿಯೋನ ಸ್ಟಾರ್ಟ್ ಮಾಡಿ. ಬಟ್ ನನಗೆ ಯಾವ ಥರ ವೀಡಿಯೋಸ್ನ ಮಾಡಬೇಕು ಅನ್ನೋದು ಇನ್ನೂ ಕೂಡ ನನಗೆ ಐಡಿಯಾ ಇಲ್ಲ. ಸೊ ನಿಧಾನಕ್ಕೆ ನಾನು ಕಲಿತ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನೂ ಸಹ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಐನೂರು ಪೂಜೆ ಮಾಡೋದಕ್ಕೆ ಅಂತ ಇವಾಗ ಹಾಕಿ ಬಿಡ್ತಾರೆ. ಮಂಗಳಾರತಿ ಎಲ್ಲ ಆದ ನಂತರ ಪ್ರಸಾದನ ಮಾಡಿದ್ದೀನಿ. ಅದನ್ನು ಎಲ್ರಿಗೂ ಕೂಡ ಹಾಕ್ತಾರೆ. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಪೂಜೆ ಸಾಮಾನೆಲ್ಲ ಇಟ್ಟು ಪ್ರಸಾದ ಎಲ್ಲ ಇಟ್ಟು ಹಾಗೆಯೇ ನನ್ನ ಫ್ರೆಂಡ್ ಮಗಳದ್ದು ಬರ್ತ್ಡೇ ಕೂಡ ಇತ್ತು. ಸೊ ಪಕ್ಕದ ಮನೇಲೇ. ಸೊ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ ಈ ಸರಿ. ಯಾಕಂದರೆ ಅವಳಿಗೆ ಇವಾಗ ಚಿಕ್ಕ ಮಗು ಇದೆ. ಸೊ ತುಂಬ ಜನನ ಇನ್ವೈಟ್ ಮಾಡಿ ಮಾಡೋ ಪರಿಸ್ಥಿತಿಯಲ್ಲಿ ಅವಳು ಇಲ್ಲದೇ ಇರೋ ಕಾರಣ ಸಿಂಪಲ್ಲಾಗಿ ಕೇಕ್ನ ತಂದು ಕಟ್ ಮಾಡಿಸ್ತಾಯಿದ್ರು. ಸೊ ಅವಳು ಕೂಡ ಕಾಲ್ ಮಾಡಿ ಕರೆದ್ಲು ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋದೆ. ಆ್ಯಂಡ್ ಮನ್ವಿತ್ ನೋಡ್ತಾ ಇರ್ಬೋದು, ಅವನಿಗೆ ಈ ಥರ ಸೆಲೆಬ್ರೇಷನ್ ಅಂದರೆ ತುಂಬಾ ಇಷ್ಟ. ಅವನು ಕೂಡ ಎಂಜಾಯ್ ಮಾಡ್ತಾಯಿದ್ದ. ಇವರಿಬ್ಬರು ಅವನ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.